ಸೊ ನಮಗೆ ತುಂಬ ಕ್ವಶನ್ಸ್ ಬರ್ತಿದೆ, ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ ಅಂತ. ಕನ್ವೆನ್ಷನಲ್ ಫಾರ್ಮಿಂಗಲ್ಲಿ ಏನಾಗುತ್ತೆ ಅಂದರೆ, ರೈತ 1 ಎಕರೆ ತೊಗೊಂಡ್ರೆ ಏನು ಹೇಳ್ಕೊಟ್ಟಿದೆ ನಮ್ಮ ರೈತರಿಗೆ? ಒಂದೇ ಬೆಳೆ ಮಾಡು ಅಂತ. ಟೊಮೆಟೊ ಮಾಡ್ತಾರೆ, ಇಲ್ಲ ಭತ್ತ ಬೆಳೀತಾರೆ, ಇಲ್ಲ ಕಬ್ಬು ಬೆಳೀತಾರೆ. ಈ ಥರ ಏಕ ಬೆಳೆ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ, ಒಂದೇ ಸತಿ ಹಾಕ್ತೀರಾ, ಒಂದೇ ಸತಿ ಬೆಳೆ ಬರುತ್ತೆ, ಕ್ವಿಂಟಾಲ್ ಗಟ್ಟಲೆ ಬರುತ್ತೆ. ಅದನ್ನು ಮಾರ್ಕೆಟ್ಗೆ ಎತ್ಕೊಂಡು ಹೋದಾಗ ಪೆರಿಷಬಲ್, ಇವೆಲ್ಲ ಪೆರಿಷಬಲ್. ಮಾರ್ಕೆಟ್ಗೆ ಎತ್ಕೊಂಡು ಹೋದಾಗ ಅದು ನಿಮ್ಮ ಸೆಂಟಿಮೆಂಟ್ಸ್ ಮೇಲೆ ನಿಮಗೆ ಪ್ರೈಸ್ನ ಡ್ರಾಪ್ ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ಪೂರ್ವಿಕರು, ನಮ್ಮ ಅಜ್ಜಿ ತಾತಂದಿರು, ಅವ್ರು ಯಾರು ಏಕ ಬೆಳೆ ಮಾಡ್ತಿರಲಿಲ್ಲ, ಒಂದೇ ಬೆಳೆ ಮೇಲೆ ನಂಬ್ಕೊಂಡು ಜೀವನ ಮಾಡ್ತಾರಲ್ಲ. ಈಗ ನಾವು ನೋಡಿ ಇಲ್ಲಿ ಈ ತೋಟದಲ್ಲಿ ಸುಮಾರು 40 ಥರ ಇದೆ. ಒಂದು ಪ್ರೈಸ್ ಬೀಳುತ್ತಾ, ಇನ್ನು 39ಕ್ಕೆ ಪ್ರೈಸ್ ಸಿಗುತ್ತಾ? ಸೊ ಒಂದೇ ಸತಿ ಹಾಕೋದು, ಒಂದೇ ಸತಿ ಬೆಳೆ ಕುಯ್ಯೋದ್ರಲ್ಲಿ ಆಲ್ವೇಸ್ ರಿಸ್ಕ್ ಇರುತ್ತೆ, ಮಾರ್ಕೆಟ್ ಪ್ರೈಸ್ ಇರುತ್ತೆ. ಸೊ ಅಗ್ರಿಕಲ್ಚರ್ನ ಡಿವೈಡ್ ಮಾಡ್ಕೋಬೇಕು, ಟೈಮ್ ಲೈನ್ಸ್ ಡಿವೈಡ್ ಮಾಡಿಕೊಂಡು ಸ್ಟೇಜ್ಡ್ ಮ್ಯಾನರಲ್ಲಿ ಅಗ್ರಿಕಲ್ಚರ್ನ ಮಾಡಬೇಕು. ಮತ್ತು ಮಲ್ಟಿ ಕ್ರಾಪಿಂಗ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಈ ಟೊಮೆಟೊ ಬೆಳೆ ನಾವು ಟೊಮೆಟೊನೂ ಹಾಕಿದ್ವಿ. ಈ ಟೊಮೆಟೊ ಬೆಳೆ ಬಿತ್ತಾ ಪರವಾಗಿಲ್ಲ, ವಿ ಹ್ಯಾವ್ ಡನ್ ಇಟ್ ಇನ್ ಎ ಸ್ಮಾಲ್ ದಿಸ್ ಥಿಂಗ್. ಬಟ್ ಬೀನ್ಸ್ ಹಾಕಿದ್ವಿ, ಬದನೆಕಾಯಿ ಹಾಕಿದ್ವಿ, ಬೆಂಡೆ ಹಾಕಿದ್ವಿ, ಕೋಸ್ ಹಾಕಿದ್ವಿ, ಯಾವುದೆಲ್ಲಾದ್ರೂ ನಮಗೆ ಪ್ರೈಸಸ್ ಸಿಗುತ್ತೆ. ಸೊ ಪ್ರೈಸ್ ಬ್ಯಾಲೆನ್ಸ್ ಆಗುತ್ತೆ, ಪ್ರೈಸ್ ಮ್ಯಾಚ್ ಆಗುತ್ತೆ. ಸೊ ಆಲ್ವೇಸ್ ಗೋ ಫಾರ್ ಮಲ್ಟಿ ಕ್ರಾಪಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್.